ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ಪಾಪು ನಾನು ಬೆಳಗ್ಗೆ 6:15ಗೆ ಸ್ಟಾರ್ಟಪ್ ಆಗಿದ್ದೀವಿ. ಸೊ ಇವ್ರು ಬಂದುಬಿಟ್ಟು ಆಟೋ ಅಂಕಲು, ಅಂದರೆ ನಮ್ಮ ಮಮ್ಮಿ ಜೊತೆ ಕೆಲಸ ಕೂಡ ಮಾಡ್ತಾರೆ ಇವರು. ಸೊ ಇವರು ಪಾರ್ಟ್ ಟೈಮ್ಗೆ ಆಟೋ ಕೂಡ ಓಡಿಸ್ತಾರೆ. ಸೊ ಅವ್ರಿಗೆ ಹೇಳಿದ್ದೆ ಬಂದು ಪಿಕ್ ಮಾಡಿಕೊಂಡು ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ, ಏನು, ಎತ್ತ, ಅದನ್ನೆಲ್ಲ ಕಂಪ್ಲೀಟ್ ವ್ಲಾಗ್ ನೋಡಿ ನಿಮಗೆ ಅರ್ಥ ಆಗುತ್ತೆ. ಬಟ್ ಸೂಪರ್ ಡೂಪರ್ ಆಗಿರುತ್ತೆ ಇವತ್ತಿನ ಡೇ. ಅಂದರೆ ನನಗೆ ತುಂಬ ಹತ್ರವಾದಂಥ ಡೇ, ನನಗೆ ತುಂಬ ಇಷ್ಟ ಆಗಿರೋ ಡೇ ಅಂತ ಅನ್ಕೊಬೋದು. ಸೊ ಪಾಪು ಕೂಡ ಎದ್ದಿದ್ದ, ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಬರ್ತಾ ಇದ್ದ. ಸೊ ಹಾಗೆ ಅಲ್ಲೊಂದು ಸ್ಟಾಪ್ ಮಾಡಿ ಅಣ್ಣ ಏನಾದರೂ ತಿಂದ, ಟೀ ಏನಾದರೂ ಕುಡ್ದ ಅಂತ ಕೇಳಿದ್ರು. ಮಹೇಶ್ ಅಣ್ಣ ಅಂತ ಇವರು ಅಮ್ಮ ಜೊತೆನೇ ಕೆಲಸ ಮಾಡ್ತಾರೆ. ಏನೂ ಇಲ್ಲದೆ ಇರುವಾಗ ಸೂಪರಾಗಿ ಬಿಸಿ ಬಿಸಿ ಟೀ ಕುಡ್ಕೊಂಡು ಹಾಗೆ ಡೇ ಸ್ಟಾರ್ಟಪ್ ಆಯಿತು. ಮಸ್ತಾಗಿತ್ತು. ಯಾಕೆಂದರೆ ಬೆಳಗ್ಗೆ ಚಳಿ, ಮಳೆ, ಗಾಳಿ ಎಲ್ಲದರಲ್ಲೂ ಒಂದು ಟೀ ಫುಲ್ ಆ್ಯಕ್ಟಿವ್ ಮಾಡಿಬಿಟ್ರು. ಏನಿದು ಮಮ್ಮಿ ಮನೆ ತೋರಿಸೇ ಇಲ್ಲ ಅಂತ ಅಂದ್ಕೊಂಡ್ರ? ಯಾಕೆಂದರೆ ಆಲ್ರೆಡಿ ಮಮ್ಮಿ ಮನೆ ಹೋಗಿದ ತಕ್ಷಣ ಇಮಿಡಿಯೇಟಾಗಿ ಮಾಮ ಅವ್ರು ಬಂದರು. ಮಾಮ ಕಾರಲ್ಲಿ ನಾನು, ಮಮ್ಮಿ, ಹರ್ಷಿತಾ, ಪುಷ್ಪ ಅಕ್ಕ, ಪಾಪು ಮತ್ತು ವಿಜಿ ಮಾಮ, ನಾವಿಷ್ಟು ಜನ ಸ್ಟಾರ್ಟಪ್ ಆದ್ವಿ. ಸೊ ಇಲ್ಲಿಂದ ನಾವು ಹೋಗ್ತಾ ಇರೋದು ಆಲ್ರೆಡಿ ಗೆಸ್ ಮಾಡಿರ್ತೀರ, ತಮ್ಲೈನಲ್ಲಿ ಕೂಡ ಹಾಕ್ಬಿಟ್ಟಿರ್ತೀನಿ ಅಂತ ಅನಿಸುತ್ತೆ. ಎಸ್, ಹರ್ಷಿತಾದು ಸ್ಟೇಜ್ ಪರ್ಫಾರ್ಮೆನ್ಸ್ ಇದೆ, ಭರತನಾಟ್ಯದು. ಸೊ ಅದಕ್ಕೆ ಹೊರಡ್ತಾ ಇದ್ದೀವಿ. ಸೊ ನನಗಂತೂ ಎಕ್ಸೈಟ್ಮೆಂಟ್ ಇದೆ. ಯಾಕಂದರೆ ನಾನು ಹರ್ಷಿತಾನ ಡೈರೆಕ್ಟಾಗಿ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋವಂಥ ಶೋನ ಮೊದಲನೇದು ನೋಡ್ತಾ ಇದ್ದೀನಿ. ಓಕೆನಾ, ಅವಳು ಮುಂಚಿತವಾಗ್ಲೂ ಮಾಡಿದ್ದಾರೆ, ಅಂದರೆ ಲೈಕ್ ತುಂಬ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ನಾನು ನೋಡ್ತಾ ಇರೋದು ಇದು ಮೊದಲನೇ ಸಲ, ಅಂದರೆ ಡೈರೆಕ್ಟಾಗಿ ಫುಲ್ ರೆಡಿಯಾಗಿ ಅದೇ ಅಟೈರಲ್ಲಿ ಇದ್ದು ನಾನು ಹರ್ಷಿತಾನ ನೋಡ್ತಾ ಇರೋದು ಮೊದಲನೇ ಸಲ. ಸೊ ಬಂದುಬಿಟ್ವಿ. ಮಾತ್ರ ಜಾಗ ತುಂಬ ವಿಶೇಷವಾಗಿತ್ತು, ಚೆನ್ನಾಗಿತ್ತು. ನನಗೆ ತುಂಬ ಏನೋ ಒಂಥರ ದೇವಸ್ಥಾನ ಕೂಡ ಇದು. ದೇವಸ್ಥಾನಗಳು ಕೂಡ ತುಂಬ ಸುತ್ತಮುತ್ತ ದೇವಸ್ಥಾನಗಳು ಕೂಡ ಇತ್ತು. ಮತ್ತು ಮರಗೆ ಪೇಂಟಿಂಗ್, ಆ ಕಲರ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಜನಪದ ಅಂತ ಒಂದು ಜಾಗ. ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ಆಲ್ರೆಡಿ. ತುಂಬ ಶೋಸ್ ಆಗಲಿ, ತುಂಬ ಏನು ಪ್ರೋಗ್ರಾಮ್ಸ್ ಆಗಲಿ ಇಲ್ಲಿ ನಡೆಯುತ್ತೆ. ಬಟ್ ಇದಂತೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ಒಳಗಡೆ ಹೋದ್ವಿ. ಅಲ್ಲಿ ನೋಡಿದ್ರೆ ನಾವೇ ಫಸ್ಟ್ ಆಗಿಬಿಟ್ಟಿದ್ವಿ. ಇನ್ನು ಮಕ್ಕಳು ಬರ್ತಿದ್ರು, ಅಂದರೆ ಲೈಕ್ ಇನ್ನು ಪ್ರೋಗ್ರಾಮ್ ಶುರು ಮಾಡೋರಾಗಲಿ, ಹರ್ಷಿತಾ ಟೀಚರ್ಸ್ ಆಗಲಿ ಇನ್ನೂ ಬಂದಿರಲಿಲ್ಲ. ಅಷ್ಟು ಬೇಗ ಮೇಕಪ್ ಆರ್ಟಿಸ್ಟ್ ಎಲ್ಲ ಬಂದಿದ್ದರು. ಹರ್ಷಿತಾ ಅವ್ರ ಫ್ರೆಂಡ್ ಜೊತೆ ಒಳಗಡೆ ಹೋದರು, ಯಾಕೆಂದರೆ ನಮಗೆ ಎಂಟ್ರಿ ಇಲ್ಲ ಅಂತ ಹೇಳಿದ್ದಿತ್ತು. ಅದಾದಮೇಲೆ ಪುಷ್ಪ ಅಕ್ಕ ಬಂದುಬಿಟ್ಟು ಹರ್ಷಿತಾಗೆ ಮೇಕಪ್ ಮಾಡಿಸ್ಬಿಡೋಣ ಅಂತ ಫಸ್ಟು ಹೋಗಿದಾಗ ನಾನು ಕೂಡ ಹೋದೆ. ಅಲ್ಲಿ ಒಂದು ಸುಂದರವಾಗಿರೋ ನಟರಾಜ ಅದು ಮೂರ್ತಿ ಇಟ್ಟಿದ್ರು. ಎಷ್ಟು ಸುಂದರವಾಗಿದೆ ಅಲ್ವಾ? ಹಾಗೆ ಇರಲಿ ಅಂತ ಅದೊಂದು ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಅಲ್ಲಿ ಹರ್ಷಿತಾಗೆ ಮೇಕಪ್ ಸ್ಟಾರ್ಟ್ ಆಗ್ತಾ ಇತ್ತು. ಅದಕ್ಕೆ ಅದೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಒಳಗಡೆ ಹೋಗಿ ಜಸ್ಟ್ ಕ್ವಿಕ್ಕಾಗಿ ಒಂದು, ಆ್ಯಕ್ಚುಲಿ ಅಲೋವಿಲ್ಲ ಜಾಸ್ತಿ ಹೊತ್ತು ಪ್ಯಾರೆಂಟ್ಸ್ಗೆ. ಯಾಕೆಂತ ಹೇಳಿದ್ರೆ ಇದು ಅವರೇ ನೋಡ್ಕೊತಾರೆ, ಇದಕ್ಕೆಲ್ಲ ಪೇ ಮಾಡ್ತಾರೆ. ಏನು ಎತ್ತ ಅಂತ ನಾನು ಹೇಳ್ತೀನಿ ಹೋಗ್ತಾ. ಇದಕ್ಕೆ ಅವರು ಎಷ್ಟು ಪೇ ಮಾಡಿದ್ದಾರೆ ಏನು ಅಂತ ಎಲ್ಲ ಕಂಪ್ಲೀಟಾಗಿ ಅಟೈರ್, ಅಂದರೆ ಡ್ರೆಸ್ನ ಅವರೇ ಕೊಟ್ಟಿರ್ತಾರೆ. ಆ ಡ್ರೆಸ್ನ ಇವರು ಅಂದರೆ ಪುಷ್ಪಾಕ ಹಾಕಿ ಜ್ಯುವೆಲ್ರಿನ, ಹೇರ್ ಸ್ಟೈಲು ಪ್ರತಿಯೊಂದು ಪುಷ್ಪಾಕನೇ ಮಾಡಿದ್ದಾರೆ. ಎಲ್ಲ ಮಾಡಿ ಬಂದಾದಮೇಲೆ ಇಲ್ಲಿ ಜಸ್ಟ್ ಮೇಕಪ್ ಮಾಡ್ತಾ ಇರೋದಷ್ಟೇ. ಸೊ ಮೇಕಪ್ಪಲ್ಲಿ ಹರ್ಷಿತಾ ಸಡನ್ನಾಗಿ ಕ್ಯಾಮ್ರಾ ನೋಡಿ ಸರ್ಪ್ರೈಸ್ ಆದಳು. ಯಾಕಂದರೆ ಅವಳು ಕಣ್ಮುಚ್ಕೊಂಡಿದ್ಲಲ್ವ ಮೇಕಪ್ ಮಾಡುವಾಗ, ನಾನು ಬಂದಿದ್ದು ಅವಳು ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಅವಳು ಒಂಥರ ಶಾಕ್ ಆಗೋ ಥರ ಇದ್ಲು. ಮತ್ತು ಹರ್ಷಿತಾಗೆ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ವ, ಅಂದರೆ ಹರ್ಷಿತಾ ಜೊತೆ ಪಾರ್ಟ್ನರ್ಸ್ ಎಲ್ಲ ಲೈಕ್ ಡ್ಯಾನ್ಸ್ ಮಾಡೋರೆಲ್ಲ ಇದ್ರಲ್ಲ, ಅವರು ಕೂಡ ಹಾಗಾಗಿ ರೆಡಿ ಆಗ್ತಾಯಿದ್ರು. ಸೊ ಇಲ್ಲೊಂದು ಎಲ್ಲರೂ ಕೂಡ ಈ ಥರ ಕವರ್ ಮಾಡಿಕೊಂಡೇ ಬರ್ತಾರೆ. ಯಾಕೆಂದರೆ ಇದು ಕೊಡೋ ಅಂಥ ಮರ್ಯಾದೆ ಭರತನಾಟ್ಯಗೆ. ಸೊ ಅದಕ್ಕೆ ಆ ಡ್ರೆಸ್ ಹಾಕ್ಕೊಂಡಿದ್ರು, ಅದ್ರ ಮೇಲೆ ದುಪ್ಪಟ್ಟನ ಕವರ್ ಮಾಡೇ ಮಾಡ್ತಾರೆ ಮಕ್ಕಳು. ನಟರಾಜ ಚೇಂಜ್ ಆಗಿಬಿಟ್ಟಿತ್ತು, ಆದರೆ ತುಂಬ ಸಕ್ಕತ್ತಾಗಿ ಅಲಂಕಾರ ಮಾಡಿದರು. ಇನ್ನೇನು ಪ್ರೋಗ್ರಾಮ್ ಶುರು ಅಂತ ಹೇಳಿದ್ರು. ಬಂದು ಕುತ್ಕೊಂಡ್ವಿ. ಆದರೆ ನಾವಲ್ಲಿ ಬಂದು ಕುತ್ಕೊಂಡು 1 hour ಆದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು. ಇನ್ನೂ ತುಂಬ ಜನ ಮಕ್ಕಳಿದ್ರು, ಒಂದು 35ರಿಂದ 40-50ವರೆಗೂ ಇರ್ಬೋದೇನೋ, ನನಗೂ ಲೆಕ್ಕ ಚೆನ್ನಾಗಿ ಸರಿಯಾಗಿ ಗೊತ್ತಿರಲಿಲ್ಲ. ಇಷ್ಟು ಜನ ಮಕ್ಕಳು ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು. ಸೊ ಅಷ್ಟು ಜನಕ್ಕೂ ಮೇಕಪ್ ಆಗಬೇಕಿತ್ತು. ಆದರೆ ಮನೆಯಿಂದನೇ ಡ್ರೆಸ್ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಬಂದಿದ್ರು. ಸ್ಟೇಜ್ ಸಿಂಪಲ್ ಆಗಿ ಆ ಥರ ಲಾಂಗ್ ಆಗಿ ಹೂವಿಂದು ಇದು ಬಿಟ್ಟು
ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಆ ಲೈಟಿಂಗಲ್ಲೇ ಆಟ ಆಡಿದ್ರು, ಅದೆಂಥ ಸಖತ್ತಾಗಿ ಅನಿಸ್ತು ಗೊತ್ತಾ. ಆ ಲೈಟಿಂಗಲ್ಲೇ ಎಷ್ಟೊಂದು ಮೆಮೊರೀಸ್ ಥರ ಅನಿಸ್ತು. ಅದನ್ನು ಕೂಡ ನಾನು ಹಾಗೆ ರಾ ಹಾಕ್ತೀನಿ. ಮತ್ತು ಇಲ್ಲಿ ಭರತನಾಟ್ಯ ಆಗಿರೋದ್ರಿಂದ ಇದರಲ್ಲಿ ನನಗೆ ಗೊತ್ತಿಲ್ಲ ಹಾಡನ್ನ ಹಾಕ್ಬೋದಾ ಇಲ್ವಾ, ಅದು ಸರಿಯಾಗಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ಹೇಳಿದ್ರೆ ಕಾಪಿರೈಟ್ಸ್ ಬಂದರೆ ತಿರ್ಗಾ ಅದನ್ನು ಡಿಲೀಟ್ ಮಾಡೋಕ್ಕಾಗತ್ತೆ. ಯಾವುದೂ ಬಿಗ್ ಕಾಪಿರೈಟ್ಸ್ ಏನೂ ಬಂದಿಲ್ಲ ಅಂತ ಹೇಳಿದ್ರೆ ಹಾಕಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಗೊತ್ತಾಗೋದು ನನಗೂ ವೆದರ್ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಕಾಪಿರೈಟ್ ಆರ್ ವಾಟ್ ಅಂತ. ಸೊ ಎಂಜಾಯ್ ಮಾಡಿ ನಮ್ಮ ಈ ವ್ಲಾಗ್ನ. ಹಾಯ್ ಫ್ರೆಂಡ್ಸ್ ಅನ್ನು ಬೇಗ. ಹಾಯ್ ಫ್ರೆಂಡ್ಸ್ ಅಲ್ಲಿ ನೋಡಿ, ಅಲ್ಲಿ ಹಾಯ್ ಅನ್ನು, ಅಲ್ಲಿ ಹಾಯ್ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಎಲ್ಲ ಹಾಯ್ ಫ್ರೆಂಡ್ಸ್ ಅಲ್ಲಿ ಹೇಳು ಹಾಯ್ ಫ್ರೆಂಡ್ಸ್ ಅನ್ನು. ಹಾಯ್ ನಾನು ಪೂಜಾ ಗೌಡ ಇಲ್ಲಿ. ಪಾಪು ಅಂತೂ ಫುಲ್ ಖುಷಿಯಾಗೋಗಿದ್ದ. ಆ ಲೈಟಿಂಗ್ಸು, ಆ ಸ್ಟೇಜು, ಅಲ್ಲಿರೋ ಜನಗಳನ್ನ ನೋಡಿನೇ. ಹಾಗೆ ಇಲ್ಲಿ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ಎಲ್ಲ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಸೊ ಇನ್ ಬಿಟ್ವೀನಲ್ಲಿ ನಾನು ಸ್ವಲ್ಪ ರಾಕ್ ಕ್ಲಿಪ್ಪಿಂಗ್ ಕೂಡ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ವಾಚ್ ಮಾಡಿ. ಸೊ ಇಷ್ಟ ಆದರೆ ಈ ವಿಡಿಯೋನ ನೀವು ಮರೀದಿರಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಬೇಗ 1K ಆಗಲಿ, ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ. Bring our chief guest for today, Savitri Vijay Kumar, on the stage. ಇಲ್ಲಿ ಎಲ್ಲ ದೀಪಗಳನ್ನ ಹಚ್ಚಿ ಪೂಜೆ ಮಾಡುವ ಕಾರ್ಯಕ್ರಮ ನಡೀತಾ ಇದೆ. ಪಾಪು ಅಂತೂ ಕೈ ಮುಕ್ಕೊಂಡು ದೇವ್ರ ಥರ ಪ್ರಾರ್ಥನೆ ಮಾಡ್ತಿದ್ದ. Item Pushpanjali. Pushpanjali is an offering of flowers by the dancer. It is an invocation piece done at the beginning of a Bharatnatyam Margam. It is a salutation to the Lord of Dance, Nataraja, the Guru, the musicians, and the audience. We start the auspicious event by praying to Lord Ganesha, who is the remover of all obstacles. So without further ado, let us begin this program with Pushpanjali in Ragam Nate set to Adi Tanam, followed by a Ganesha Shloka. This will be performed by Charvi, Siri, Tanushri, Linyashri, Radha, Diya, Shayoni, Varsha and Adya. Wisdom and learning, Devi Saraswati.
Namami Saraswati in Ragam Hansatoni set to Adi Talam, performed by Asmi, Arna, Ivanika, Arya, Andy, and Tanisha. Offering our respects to God, Guru and audience. It is a perfect example of pure Nritta dance, which involves no abhinaya, executed through a number of concentrated yet elemental rhythmic patterns. It is performed in all three speeds in a cyclic ascending fashion to fit ಬೇಕಾದ್ರೆ ನೋಡು ಒಬ್ಬರು ಒಂದು 5 ಡಾನ್ಸ್ ಇದ್ದಾರೆ ವರ್ಷನೇ ಅವರಿಗೆ 3 Ivanika, Swara, Diksha, and Shravya. Performed by Vedika, Harshita, Anjali, Diya, Parnasi, Shakti, and Ahiri.
Thank you.
ನಿಂತ್ಕೊಂಡ್ಬಿಟ್ಟವಳೆ. We would like to thank Ms. Thank you so much, ma'am. I request Girija ma'am to felicitate Anjali. ಹರ್ಷಿತಾ ಪರ್ಫಾರ್ಮೆನ್ಸ್ ನೋಡಿದ್ದೀರಾ ಅನ್ಕೊತೀನಿ. ಸೊ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋ ಮಿನಿಮಮ್ ನಾನು ಕ್ಯಾಪ್ಚರ್ ಮಾಡಿದ್ದು 3 hours. ಇದನ್ನು ಕಟ್ ಶಾರ್ಟ್ ಎಲ್ಲ ಮಾಡಿ 26 minutesಗೆ ತಂದಿದ್ದೀನಿ. ಸೊ ಅರ್ಥ ಮಾಡ್ಕೊಂಡಿರ್ಬೋದು, ತುಂಬ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅದನ್ನೆಲ್ಲ ಡಿಲೀಟ್ ಮಾಡಲೇಬೇಕಾಗಿತ್ತು, ಯಾಕೆಂದರೆ ಒಂದು ವಿಡಿಯೋ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಹರ್ಷಿತಾದು ಕೂಡ ಪರ್ಫಾರ್ಮೆನ್ಸ್ ತುಂಬ ಆಸಮ್ ಆಗಿತ್ತು. ಅವಳ ಎಕ್ಸ್ಪ್ರೆಷನ್ ಅಂತೂ ತುಂಬಾ ಇಂಪ್ರೂವ್ಡ್ ಆಗಿದೆ. ನಾನಂತೂ ಅದನ್ನೇ ನೋಡ್ತಿದ್ದೆ, ಮತ್ತು ಎಲ್ಲರೂ ಕೂಡ ಅದನ್ನೇ ಹೇಳ್ತಾಯಿದ್ರು. ಮತ್ತು ಅಲ್ಲಿ ಲೈಕ್ ಸರ್ಟಿಫಿಕೇಟ್ಸ್, ಅವಾರ್ಡ್ಸ್ ಎಲ್ಲ ತೊಗೊಂಡು ನಾವು ತಿರ್ಗಾ ಇಲ್ಲಿ ಹೋಗ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ ಊಟ ಮಾಡ್ಕೊಂಡು ಬರೋಣ ಅಂತ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹರ್ಷಿತಾದೆಲ್ಲ ಪ್ರೋಗ್ರಾಮ್ ಮುಗೀತಲ್ವಾ. ಸೊ ನಾವೇನು ಮಾಡಿದ್ವಿ, ಹರ್ಷಿತಾನ ಬಿಟ್ಟು ತಿರ್ಗಾ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಿ. ಹರ್ಷಿತಾ ಪಾಪ ಏನೂ ತಿಂದಿರಲಿಲ್ಲ ಬೆಳಗ್ಗೆಯಿಂದ. ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ರು, ಅದನ್ನೆಲ್ಲ ತಿಂದಿದ್ಲು. ಬಟ್ ಊಟ ಅಂತ ಏನೂ ಮಾಡಿರಲಿಲ್ಲ. ಅದಕ್ಕೆ ಇಲ್ಲಿ ಬಂದುಬಿಟ್ಟು ಫಸ್ಟು ಊಟ ಮಾಡಿಬಿಡೋಣ ಅಂತ ಊಟ ಮಾಡ್ತಾಯಿದ್ದೀವಿ. ಇಲ್ಲಿ ಊಟ ಮುಗಿಸ್ಕೊಂಡು ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ರೀಲ್ಸ್, ಫೋಟೋಸ್ ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಅದೆಲ್ಲ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಐಡಿಗೆ ಹೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗಿ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾಳೆ, ಅದನ್ನೊಂದು ರೀಲ್ ಮಾಡಿ ಹಾಕಿದ್ದೀನಿ. ಸೊ ಡೋಂಟ್ ಮಿಸ್ ವಾಚಿಂಗ್ ದ್ಯಾಟ್ ಅಂತ ಕೂಡ ಹೇಳ್ತೀನಿ. ಸೊ ಈ ವಿಡಿಯೋ ಯಾವ ಥರ ಇತ್ತು, ಏನು, ನಾವೆಷ್ಟು ಎಂಜಾಯ್ ಮಾಡಿದ್ರಿ ಅಂದರೆ, ನನ್ನ ಇದು ಫಸ್ಟ್ ವಿಡಿಯೋ, ಓಕೆನಾ, ಅಂದರೆ ಲೈಕ್ ಲೈವ್ ಪರ್ಫಾರ್ಮೆನ್ಸ್ನ ಒಂದು ಭರತನಾಟ್ಯಂ ಸ್ಕೂಲಿಂದ ಕಂಡಕ್ಟ್ ಮಾಡಿರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅಂದರೆ ನಂಗೆ ತುಂಬ ಇಷ್ಟ ಭರತನಾಟ್ಯಂ ಆಗಲಿ, ಯಕ್ಷಗಾನ, ಈ ಥರ ಒಂದು ಮತ್ತು ಸ್ಟೋರೀಸ್ ಆಗಲಿ, ಇದನ್ನೆಲ್ಲ ನೋಡೋಕ್ಕೆ ನನಗೇನೋ ಪರ್ಸ್ನಲಿ ತುಂಬ ಪೀಸ್ ಅನಿಸುತ್ತೆ. ನಿಜ ಹೇಳ್ತೀನಿ, ಎಷ್ಟು ಒಂದು 3 hour ಅಂದ್ಕೊಳ್ಳಿ, ಪ್ರೋಗ್ರಾಮ್ ಏನೋ ನಡೆದಿದ್ದು 3 ರಿಂದ 4 hour. ನನಗೆ ಅಷ್ಟಾಗಿ ಟೈಮಿಂಗ್ ಗೊತ್ತಿಲ್ಲ. ಬಟ್ ಅಷ್ಟು ಅವರ್ ಕೂಡ ನಾನು ಆರಾಮಾಗಿ ಆ ಮಕ್ಕಳನ್ನ ನೋಡಿಕೊಂಡು ನನ್ನ ಮೈಂಡ್ ನಿಜವಾಗ್ಲೂ ರಿಲ್ಯಾಕ್ಸ್ ಅಂತ ಅನಿಸ್ತು. ಆ ಒಂದು ಮೂಮೆಂಟಲ್ಲಿ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಅಂದರೆ ಹರ್ಷಿತಾ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಲು. ಅವಳದು ತುಂಬ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ನಿಮಗೆ ಏನಾದರೂ ಅವಳು ಕಂಪ್ಲೀಟಾಗಿ ಅಂದರೆ ಎಲ್ಲೂ ಫಾಸ್ಟ್ ಫಾರ್ವರ್ಡ್ ಮಾಡ್ತಿರೆ ಕಂಪ್ಲೀಟಾಗಿ 1 to ಲೈಕ್ ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲ ವೀಡಿಯೋ ಬೇಕು ಅಂತ ಹೇಳಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಏನು ಮಾಡ್ತೀನಿ ಅಂದರೆ, ನಾನು ವೀಡಿಯೋ ಹಾಕೋಕ್ಕಾಗಲ್ಲ, ನನಗೆ ಗೊತ್ತು ಕಾಪಿರೈಟ್ಸ್ ಇದರಲ್ಲಿ ಎಷ್ಟು ಬರುತ್ತೆ ಅಂತ ನಿಜ ನಂಗೆ ಗೊತ್ತಿಲ್ಲ. ಬಟ್ ಇನ್ ಕೇಸ್ ಆ ಥರ ಆದರೆ ಅದನ್ನು ಕೂಡ ನಾನು ಮ್ಯೂಟ್ ಮಾಡಬೇಕಾಗುತ್ತೆ. ಬಟ್ ನಿಮಗೆ ಏನಾದರೂ ಅವಳ ವಿಡಿಯೋ ಕಂಪ್ಲೀಟಾಗಿ ಬೇಕು ಅಂದರೆ 3 ಪರ್ಫಾರ್ಮೆನ್ಸ್ ಮಾಡಿದ್ರು ಹರ್ಷಿತಾ. ಸೊ ಆ 3 ಪರ್ಫಾರ್ಮೆನ್ಸ್ನು ಒಂದೊಂದು ಪರ್ಫಾರ್ಮೆನ್ಸಾಗಿ ನಾನು ಶಾರ್ಟ್ಸಲ್ಲಿ, ಇಲ್ಲ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ, ಆ ಥರ ಫೇಸ್ಬುಕ್ಕಲ್ಲಿ ಆ ಥರ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಬೇಕು ಅಂದರೆ ಹೇಳಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮಿಸ್ ಮಾಡ್ದಂಗೆ, ಓಕೆನಾ. ಪಾಪ ಕನ್ನಡದವ್ರು, ನಮ್ಮಮ್ಮ ಅಂದಿದ್ದೆಲ್ಲ ಅರ್ಥ ಆಗ್ತಿತ್ತು. ಚೆನ್ನಾಗೈತೆ ಏನು ಇದು ಸೈಡ್ ಗ್ರೌಂಡ್ ತಗೊಡ್ತೀನಿ ಈಗ. ಪೂಜಾ ಅಂಕಲ್ ಕರಿಯ ಕರ್ಕೊಂಡು ಹೋಗ್ಲಿ. ಅಲ್ಲೋಡಲ್ಲಿ ಅಶೋಕ ನೋಡು, ಅಶೋಕ ಅಲ್ಲಿ ಕ್ಯಾಮ್ರಾ ಗುಂಡು ಮಲ್ಕೊಬಿಟ್ಟು ಅವ್ನು ಚೆನ್ನಾಗಿ ಫುಲ್
ಬ್ಯಾಟಿಂಗ್ ಎಲ್ಲ ಮಾಡಿ ಪಾಪು ಕೂಡ ಬಿಸಿಬೇಳೆ ಬಾತ್ ಮತ್ತು ನೂಡಲ್ಸ್ ಗೋಬಿ ಮಂಚೂರಿ ಇದೆಲ್ಲ ತಿನ್ಕೊಂಡ. ಅಂದರೆ ಸ್ವಲ್ಪ ಆ ಥರ ಅಂದ್ಕೊಳ್ಳಿ. ಟೇಸ್ಟ್ ಮಾಡ್ದೆ ಎಲ್ಲ ಫಸ್ಟ್ ಟೈಮ್ ಅನ್ನೋ ಥರ. ಸೊ ನಾನು ಕೂಡ ಸೂಪರಾಗಿ ಎಂಜಾಯ್ ಮಾಡಿದೆ. ಇವತ್ತಿನ ವೀಡಿಯೋನ ಇಲ್ಲೇ ಹೆಂಡಪ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ನಮ್ಮ ಡೇ ಯಾವ ಥರ ಇತ್ತು, ಹರ್ಷಿತಾ ಪರ್ಫಾರ್ಮೆನ್ಸ್ ಯಾವ ಥರ ಇತ್ತು. ಪಾಪು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ, ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನೀವು ಮಾಡಬೇಕಾಗಿರೋದಿಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಓಕೆನಾ? ಸೊ ಯಾರೂ ಕೂಡ ಏನೂ ಬೇಜಾರು ಮಾಡ್ಕೊಬೇಡಿ. ಎಸ್, ನನಗೆ ಅರ್ಥ ಆಗುತ್ತೆ, ವಿಡಿಯೋನ ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ನಾನು ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ಅದು ಕಾಪಿರೈಟ್ಸ್ ಖಂಡಿತವಾಗ್ಲೂ ಬರುತ್ತೆ ಅಂತ ಗೊತ್ತು. ನನಗೆ ಇದರಲ್ಲೂ ಎಷ್ಟು ಬರುತ್ತೆ ಅಂತ ಖಂಡಿತ ಗೊತ್ತಿಲ್ಲ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯಲ್ಲಾದಷ್ಟು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. 3 ಅವರ್ ವಿಡಿಯೋನ ನಾನು ಜಸ್ಟ್ 26 ಮಿನಿಟ್ಸ್ವರೆಗೂ ತಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಮಿಸ್ ಮಾಡ್ದಂಗೆ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.